ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್. ಇವತ್ತು ಬಂದು ಸಂಡೇ ಬಂದು ನನ್ನ ಒಂದು ಮಾರ್ನಿಂಗ್ ರೂಟೀನ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ್ದಾದಮೇಲೆ ಒಂದು ವಾಕ್ ಹೋಗ್ಬಿಟ್ಟು ಆಮೇಲೆ ಬ್ರಷ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಕಿಚನ್ ಒಳಗಡೆ ಹೋಗಿದ್ದಾದ್ಮೇಲೆ ನಮಗೆ ನಿಯರ್ ಬೈಯಲ್ಲೇ ಡೈರಿ ಇರೋದ್ನಿಂಕ ನಾವು ಡೈರಿಯೆಲ್ಲ ಹಾಲು ತಗೊಬರ್ತೀರಿ. ಪ್ಯಾಕೆಟ್ ಹಾಲನ್ನ ಯೂಸ್ ಮಾಡೋದಿಲ್ಲ. ಸಂಡೇ ಬಂದು ಒಂದು ಸ್ವಲ್ಪ ಲೇಟಾಗಿ ಹೇಳೋದ್ನಿಂಕ ಬಿಸಿಲು ಬಂದಿತ್ತು. ಸರಿ ಔಟ್ಸೈಡ್ ನೇಚರ್ ಜೊತೆ ಹಾಲು ಕುಡ್ಕೊಂಡು ನೋಡ್ಕೊಂಡಿದ್ದೆ. ಬೆಳಗ್ಗೆನೆ ಮಾರ್ಕೆಟ್ಗೆ ಹೋಗಿ ಮಟನನ್ನು ವೆಜಿಟೇಬಲ್ಸ್ ಎಲ್ಲ ತಂದಿದ್ರು ನಮ್ಮ ಮನೆಯಲ್ಲಿ. ಅದಕ್ಕೆ ಇವಾಗ ಮಟನ್ ಪ್ರಿಪೇರ್ ಹೋಗ್ತಾಯಿದ್ದೆ. ಮಟನ್ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಬಿಟ್ಟು ಮಟನ್ ಬೇಯಿಸಿ ಇಟ್ಕೊಂಡ್ರೆ ಬೇಗ ಆಮೇಲೆ ಮಸಾಲೆನ ಹಾಕ್ಕೊಂಡು ಬೇಯಿಸ್ಕೊಬೋದು. ಈಸಿಯಾಗಿರುತ್ತೆ ಈ ಮೆಥಡ್ ಮಾಡೋಕ್ಕೆ. ಟಿಫನ್ಗೆ ಬಂದ್ಬಿಟ್ಟು ದೋಸೆ ಆರ್ ಇಡ್ಲಿ ಏನಾನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮುಂದಿನ ದಿವಸನೇ ಪ್ರಿಪೇರ್ ಮಾಡಿ ಎತ್ತಿಟ್ಟಿದ್ದೆ. ಇವಾಗ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಆಗಿದೆ. ಚೆನ್ನಾಗಿರುತ್ತೆ ಇಡ್ಲಿಗೆ ಅಂದ್ಬಿಟ್ಟು. ಇಲ್ಲಿ ಬಂದು ಮಸಾಲೆ ಹುರ್ಕೊಂಡು ಎಲ್ಲ ರೆಡಿಯಾಗಿದೆ. ಇದು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಆಲ್ರೆಡಿ ಇವಾಗ ಮಟನ್ ಬೇಯಕ್ಕೆ ಹಾಕಿದ್ದೀರಲ್ಲ ಅದ್ರ ಜೊತೆ ಇದು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕುದಿ ಬಂದಮೇಲೆ ಆಫ್ ಮಾಡಿಬಿಟ್ರೆ ಆಯಿತು, ಸಾಂಬಾರು ರೆಡಿ ಆಯಿತು. ಅದೇ ಸೈಡಲ್ಲಿ ಬಂದು ಇಡ್ಲಿನೂ ಪ್ರಿಪೇರ್ ಆಯಿತು. ಇಡ್ಲಿ ತುಂಬ ಸಾಫ್ಟಾಗಿ ಬಂದಿತ್ತು. ಮಾರ್ನಿಂಗ್ ಟಿಫನ್ಗೆ ಬಂದು ಮಟನ್ ಸಾಂಬಾರು, ಇಡ್ಲಿ, ಸೌತೆಕಾಯಿ, ಈರುಳ್ಳಿ ಇಟ್ಕೊಂಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಅಲ್ಟಿಮೇಟಾಗಿತ್ತು ಕಾಂಬಿನೇಷನು. ಆಮೇಲೆ ಮಾರ್ನಿಂಗೆ ನಮ್ಮ ಮನೇಲಿ ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ಸ್, ಯಾಕಂದರೆ ವೀಕೆಲ್ಲ ನಾವು ಪ್ಲ್ಯಾನ್ ಮಾಡಿ ಇಟ್ಕೋಬೇಕಲ್ವಾ. ತಂದಿರೋ ವೆಜಿಟೇಬಲ್ಸ್ ಎಲ್ಲ ಸ್ಪ್ರಿಟ್ ಮಾಡಿ ಯಾವುದ್ಯಾವುದು ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಟ್ಟರೆ ಕರೆಕ್ಟಾಗಿರುತ್ತೆ. ಅದಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ತಂದಿರ್ತಾರೆ. ಸ್ವೀಟ್ ಪೊಟೇಟೊ, ಜೋಳ ಈ ಥರ ಎಲ್ಲನೂ ತಂದಿರ್ತಾರೆ. ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲನೂ. ಈ ವೆಜಿಟೇಬಲ್ಸ್ ಎಲ್ಲ ನೋಡೋಕೆ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತೈತಲ್ಲ. ಇದೇ ನನ್ನ ಒಂದು ಮಾರ್ನಿಂಗ್ ರೂಟೀನ್ ಆಗಿತ್ತು. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.